ಗೋಹು ಗ್ರೀನ್ ವರ್ಲ್ಡ್. ಎಲ್ಲ ರೈತ ಮಿತ್ರರಿಗೂ ಗೋಹು ಗ್ರೀನ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಬೆಳೆ ದರ್ಶನ ಸೀರೀಸ್ 1. ಇವತ್ತು ನಾವು ತಿಳ್ಕೊಳ್ತಾ ಇರೋ ಬೆಳೆ ಬೆಂಡೆಕಾಯಿ ಬೆಳೆ. ಬೆಂಡೆಕಾಯಿ ಒಂದು ಪ್ರಮುಖ ತರಕಾರಿ ಬೆಳೆ. ಇದು ಭಾರತದಲ್ಲಿ ಹೆಚ್ಚು ಬೆಳೆಯುವ ತರಕಾರಿ ಬೆಳೆಗಳಲ್ಲಿ ಒಂದಾಗಿದೆ. ಕಡಿಮೆ ಅವಧಿಯಲ್ಲಿ ಹೆಚ್ಚು ಆದಾಯ ಕೊಡುವ ಬೆಳೆ ಈ ಬೆಂಡೆಕಾಯಿ ಬೆಳೆ. ನಿಮ್ಮ ಗಮನದಲ್ಲಿರಲಿ ಸ್ನೇಹಿತರೆ, ಬೆಂಡೆಕಾಯಿ ಬೆಳೆ ಅನ್ನೋದು ಕಡಿಮೆ ಮ್ಯಾನ್ ಪವರ್ ಅಥವಾ ಲೇಬರ್ ಖರ್ಚನ್ನು ಹೊಂದಿ ಕಡಿಮೆ ಅವಧಿಯಲ್ಲಿ ಹೆಚ್ಚು ಆದಾಯ ಕೊಡುವ ಬೆಳೆಗಳಲ್ಲಿ ಈ ಬೆಂಡೆಕಾಯಿ ಬೆಳೆ ಅನ್ನೋದು ತುಂಬ ಮುಖ್ಯ ಆಗಿದೆ. ಈ ಬೆಂಡೆಕಾಯಿ ಬೆಳೆಯಿಂದ ತಿಂಗಳಿಗೆ 60,000 ರೂಪಾಯಿನ ಯಾವ ರೀತಿಯಾಗಿ ಉಳಿಸೋದು, ನಾವು ಗಳಿಕೆ ಬಗ್ಗೆ ಮಾತಾಡ್ತಿಲ್ಲ, ಉಳಿಸೋದ್ರ ಬಗ್ಗೆ. ಅಂದರೆ ಲೇಬರ್ ಖರ್ಚು, ಬೀಜದ ಖರ್ಚು, ಹಾಗೆ ಟ್ರಾನ್ಸ್ಪೋರ್ಟಿಂಗ್ ಚಾರ್ಜಸ್ ಎಲ್ಲ ತೆಗೆದುಬಿಟ್ಟು ನಮಗೆ 60,000 ರೂಪಾಯಿ ಯಾವ ರೀತಿಯಾಗಿ ಉಳಿಯುತ್ತೆ ಈ ಬೆಳೆ ಮಾಡೋದ್ರಿಂದ ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಇನ್ನು ಬಿತ್ತನೆ ಸಮಯ, ಯಾವ ಸಮಯದಲ್ಲಿ ಇದನ್ನು ಬಿತ್ತನೆ ಮಾಡಿದರೆ ಹೆಚ್ಚು ಫಲವನ್ನು ನೀಡುತ್ತೆ ಅನ್ನೋದಾದರೆ, ಖಾರಿಫ್ ಬೆಳೆ ಅಥವಾ ಖಾರಿಫ್ ಸಮಯದಲ್ಲಿ ಏನಾದರೂ ನಾವು ಬಿತ್ತನೆ ಮಾಡಿದರೆ ಜೂನ್ ಮತ್ತು ಜುಲೈ, ರಾಬಿ ಜನವರಿ ಮತ್ತು ಫೆಬ್ರವರಿ, ಹಾಗೂ ಬೇಸಿಗೆ ಸಮಯದಲ್ಲಿ ನಾವೇನಾದರೂ ಬಿತ್ತನೆ ಮಾಡ್ತಾ ಇದ್ದೀವಿ ಅಂದರೆ ಮಾರ್ಚ್ ಮತ್ತು ಏಪ್ರಿಲ್ನಲ್ಲಿ ಇದನ್ನು ಬಿತ್ತನೆ ಮಾಡೋದು ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ ಆಯಿತಾ, ಈಗ ಇತ್ತೀಚಿನ ಒಂದಿಷ್ಟು ಬೀಜಗಳಲ್ಲಿ ಯಾವುದೇ ಸೀಸನ್ ಅನ್ನೋದಿಲ್ಲ. ಅವಶ್ಯಕತೆಗೆ ತಕ್ಕಂತೆ ಅಥವಾ ಯಾವುದೇ ಸೀಸನ್ ಇದ್ದರೂ ಕೂಡ ಬಿತ್ತನೆ ಮಾಡಿ ನಾವು ಬೆಳೆಯನ್ನು ತೆಗೆದುಕೊಳ್ತಕ್ಕಂತಹ ಬೀಜಗಳು ಇಂದು ಮಾರ್ಕೆಟ್ನಲ್ಲಿ ಲಭ್ಯವಿದ್ದಾವೆ. ಇನ್ನು ಮುಂದಿನದಾಗಿ ಬೀಜದ ಪ್ರಮಾಣ ಮತ್ತು ಬಿತ್ತನೆ ವಿಧಾನ. ಯಾವ ರೀತಿಯಾಗಿ ಬೀಜದ ಪ್ರಮಾಣ, 1 ಎಕರೆಗೆ 3ರಿಂದ 4 kg ಬೇಕಾಗುತ್ತೆ. ಇದು ತುಂಬ ಜಾಸ್ತಿ ಆಯಿತು, 3ರಿಂದ 4 kg ಇನ್ನೂ ಉಳಿಬೋದು. 3 kg 3.5 kg ಮ್ಯಾಕ್ಸಿಮಮ್ ಆಗಿ 1 ಎಕರೆಗೆ ಬೀಜ ಹೋಗುತ್ತೆ. ಬೀಜ ಚಿಕ್ಕದಿರೋದ್ರಿಂದ ಹಾಗೂ ಭೂಮಿ ಜಾಸ್ತಿ ಇರೋದ್ರಿಂದ ಇದರ ಬೀಜದ ಪ್ರಮಾಣ ಕಡಿಮೆ ಆಗುತ್ತೆ. ಅಂತರ 45 ಸೆಂಟಿಮೀಟರ್ ಇರಬೇಕು ಸಾಲುಗಳಿಗೆ, ಹಾಗೆ ಗಿಡಗಳಿಗೆ 30 ಸೆಂಟಿಮೀಟರ್ ಇರಬೇಕು. ಬೆಂಡೆಕಾಯಿ ಎಲೆಗಳು ತುಂಬ ದೊಡ್ಡದಾಗಿ ಬರೋದ್ರಿಂದ ಇದು 30 ಸೆಂಟಿಮೀಟರ್ ಇನ್ನು ಜಾಸ್ತಿನೇ ಕೊಟ್ಟರೆ ಇಳುವರಿಯಲ್ಲಿ ನಾವು ಜಾಸ್ತಿನ ಎಕ್ಸ್ಪೆಕ್ಟ್ ಮಾಡಬಹುದು. ಈ ಬೀಜಗಳನ್ನ ನಾವು ನೇರವಾಗಿ ಹೊಲದಲ್ಲೇ ಬಿತ್ತಬೇಕು. ಸಾಲುಗಳನ್ನ ಮಾಡಿ ಹೊಲದಲ್ಲೇ ಬಿತ್ತಬೇಕಾಗುತ್ತೆ. ನರ್ಸರಿಯಿಂದ ಯಾವುದೇ ಸಸಿಗಳನ್ನ ತಂದು ನೆಡೋದು ಆಗೋದಿಲ್ಲ, ನೇರವಾಗಿ ಹೊಲದಲ್ಲೇ ಬಿತ್ತಬೇಕು. 2ರಿಂದ 3 ಬೀಜಗಳನ್ನು ಪ್ರತಿ ಗುಂಡಿಯಲ್ಲಿ ಹಾಕಿ ನಂತರ ಥಿನ್ನಿಂಗ್ ಮಾಡಬೇಕು. 2ರಿಂದ 3 ಬೀಜಗಳನ್ನು ಹಾಕೋದು ಬೇಡ, 1ರಿಂದ 2 ಬೀಜ ಹಾಕಿದರೆ ಸಾಕು. ಕೈಯಿಂದ ಈಗ ನಾರ್ಮಲಾಗಿ ನಾವು ಯಾವುದಾದ್ರೂ ಬೀಜನ ಹಾಕಬೇಕಾದ್ರೆ ನಮ್ಮ ಕೈಯಲ್ಲಿ ಬರ್ತಾ ಇರುತ್ತೆ. ಅದು ಆಲ್ರೆಡಿ ರೆಗ್ಯುಲರ್ ಆಗಿ ಬೆಳೀತಾರೋರಿಗೆ ಗೊತ್ತಿರುತ್ತೆ. ನಾರ್ಮಲಾಗಿ ಜಾಸ್ತಿ ಗ್ಯಾಪ್ ಕೊಡ್ತಾ ಇದ್ದೀವಿ ಅಂದಾಗ ಮಾತ್ರ ನೀವು 2 ಬೀಜನ ಹಾಕಿ. ಕಡಿಮೆ ಪ್ರದೇಶದಲ್ಲಿ ಬೆಳೀತಾ ಇದ್ದೀನಿ ಅಥವಾ ಕಡಿಮೆ ಸಾಲುಗಳಲ್ಲಿ ಬೆಳೀತಾ ಇದ್ದೀನಿ ಅಂದರೆ ಕಡಿಮೆ ಬೀಜನೇ ಹಾಕಿ. ಜಾಸ್ತಿ ಬೆಳೆ ಪ್ರದೇಶದಲ್ಲಿ ಬೆಳೀತಾ ಇದ್ದೀವಿ ಅಂದಾಗ ಬೀಜಗಳು ಸಾಯುವಂಥದ್ದಿರುತ್ತೆ, ಬಯಲು ಜಾಸ್ತಿ ಆಗುತ್ತೆ. ಆ ಕಾರಣದಿಂದ ಜಾಸ್ತಿ ಬೀಜನ ಹಾಕಬೇಕು. ಇನ್ನು ಹವಾಮಾನ ಮತ್ತು ಮಣ್ಣು, ಯಾವ ರೀತಿಯಾಗಿ ಹವಾಮಾನ ಇರಬೇಕು ಮತ್ತು ಮಣ್ಣು ಯಾವ ರೀತಿ ಇದ್ದರೆ ಈ ಬೆಂಡೆಕಾಯಿ ಬೆಳೆಯಲ್ಲಿ ಹೆಚ್ಚು ಲಾಭ ಅಥವಾ ಹೆಚ್ಚು ಫಲವನ್ನು ಪಡಿಬೋದು ಅನ್ನೋದಾದರೆ, ಹವಾಮಾನ ತಿಳ್ಕೊಳ್ಳೋದಾದರೆ ಬಿಸಿ ಮತ್ತು ತೇವಾಂಶ ಇರುವ ಹವಾಮಾನ ಉತ್ತಮ. ಈಗ ಮಲೆನಾಡು ಸೈಡಲ್ಲೂ ಕೂಡ ತುಂಬ ಉತ್ತಮವಾಗಿ ಬೆಳೆಯುತ್ತೆ. ಹಾಗೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗ ಆಗಿರ್ಬೋದು ಅಥವಾ ಬಿಸಿಲು ಹೆಚ್ಚಿರುವ ಜಿಲ್ಲೆಗಳಲ್ಲೂ ಕೂಡ ಇದು ಬೆಳೆಯುತ್ತೆ. ತಾಪಮಾನ 20 ಡಿಗ್ರಿ ಸೆಲ್ಸಿಯಸ್ಸಿಂದ 35 ಡಿಗ್ರಿ ಸೆಲ್ಸಿಯಸ್ವರೆಗೂ ಕೂಡ ಈ ಬೆಳೆ ತಡ್ಕೊಳ್ಳುತ್ತೆ. ಇನ್ನು ಮಣ್ಣು ಬಂದಾದರೆ ಕೆಂಪು ಮಣ್ಣು, ಕಪ್ಪು ಮಣ್ಣು, ಲೋಮಿ ಮಣ್ಣು ಅಥವಾ ಯಾವುದೇ ಮಣ್ಣಾಗಿರ್ಬೋದು, ಜಂಬಿಟ್ಟಿಗೆ ಮಣ್ಣು, ಯಾವುದೇ ಮಣ್ಣಾಗಿರ್ಬೋದು ಕೂಡ ಈ ಬೆಂಡೆಕಾಯಿ ಬೆಳೆ ಸುಲಭವಾಗಿ ಬೆಳೆಯುತ್ತೆ. ಉಸುಗಲ್ಲೂ ಕೂಡ ಇದು ಬೆಳೆಯುತ್ತೆ. ಆದರೆ ಒಂದು ಕಂಡೀಷನ್ ಏನಂದರೆ ಉತ್ತಮ ನೀರು ಹರಿವು ಇರಬೇಕು. ಆಯಿತಾ, ಡ್ರೈನೇಜ್ ಸಿಸ್ಟಮ್ ಅಂದರೆ ನೀರು ನಿಲ್ಲಬಾರ್ದು ಆ ಪ್ರದೇಶದಲ್ಲಿ. ಆ ಸಮಯದಲ್ಲಿ ಮಾತ್ರ ಹೆಚ್ಚು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಫಲದಲ್ಲಿ. ಇನ್ನು ಮಟ್ಟ ಯಾವ ರೀತಿ ಇರಬೇಕು, pH ಮಟ್ಟ 6ರಿಂದ 7.5 7.5ವರೆಗೂ ಇದ್ರ ಮಟ್ಟ ಇರಬೇಕಾಗುತ್ತೆ ಬೆಂಡೆಕಾಯಿ ಬೆಳೆಗೆ. ಇನ್ನು ಮುಂದಿನದಾಗಿ ನೀರಾವರಿ. ಮೊದಲು ಬಿತ್ತಿದ ತಕ್ಷಣ ಆಯಿತಾ ನೀರು ಕೊಡಬೇಕು. 4ರಿಂದ 5 ದಿನಗಳಿಗೊಮ್ಮೆ ಕೊಡಬೇಕು. ಮಣ್ಣು ಆಧಾರವಾಗಿರ್ಬೇಕು. ಈ ಮಣ್ಣು ಆಧಾರವಾಗಿ ಯಾವ ರೀತಿಯಾಗಿರಬೇಕು ಅನ್ನೋದಾದರೆ, ಈಗ ನಾವು ಕಪ್ಪು ಮಣ್ಣಲ್ಲಿ ಬೆಳೀತಾ ಇದ್ದೀವಿ ಅಂದರೆ ನೀರನ್ನು ಜಾಸ್ತಿಯಾಗಿ ಹಿಡಿದಿಟ್ಕೊಳ್ಳುತ್ತೆ. ಸೊ ಹಾಗಾಗಿ ಈ ಕಪ್ಪು ಮಣ್ಣಲ್ಲಿ ಬೆಳೆಯುವಾಗ ನಾವು ನೀರನ್ನು ಗಮನದಲ್ಲಿ ಇಟ್ಟುಕೊಂಡು ಕಟ್ಟಬೇಕಾಗುತ್ತೆ. ಇನ್ನು ಕೆಂಪು ಮಣ್ಣು ಅಥವಾ ಇನ್ನಿತರ ಯಾವುದೇ ಮಣ್ಣುಗಳಲ್ಲಿ ಬೆಳೆದಾಗ ನೀರು ಜಾಸ್ತಿಯಾಗಿ ಡ್ರೈನ್ ಆಗ್ತಾ ಇದೆ ಅಥವಾ ಬತ್ತಿ ಹೋಗ್ತಾ ಇದೆ ಅಂದಾಗ ಮಾತ್ರ ಅದಕ್ಕೆ ಹೆಚ್ಚು ನೀರನ್ನ ಕೊಡಬೇಕಾಗುತ್ತೆ. ಇನ್ನು ಗೊಬ್ಬರ ನಿರ್ವಹಣೆ. ಈ ಗೊಬ್ಬರ ನಿರ್ವಹಣೆಯಲ್ಲಿ
ಭೂಮಿಯ ಫಲವತ್ತತೆಯನ್ನು ಆಧರಿಸಿ ಗೊಬ್ಬರ ನೀಡಿ. ಯಾಕೆ ಅಂದರೆ ಈಗ ತರಕಾರಿ ಬೆಳೆ ಆಗಿರೋದ್ರಿಂದ ಕೆಲವೊಬ್ರು ಸಾವಯವ ಕೃಷಿ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ, ಕೆಲವೊಬ್ರು ರಾಸಾಯನಿಕ ಕೃಷಿ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಅವರಿಗೆ ಉತ್ತಮವಾದ ಸಲಹೆ ಏನು ಅಂದರೆ ಸಾವಯವ ಗೊಬ್ಬರ ಆದರೆ ಕೊಟ್ಟಿಗೆ ಗೊಬ್ಬರನ ಹಾಕ್ಬೋದು, ಕುರಿ ಗೊಬ್ಬರನ ಹಾಕ್ಬೋದು, ಅಥವಾ ನಾವೇ ಒಂದು ಎರೆಹುಳು ಗೊಬ್ಬರ ಕೂಡ ಹಾಕ್ಬೋದು. ಅದನ್ನು ಬಿಟ್ಟು ನಮಗೆ ಹೆಚ್ಚು ಇಳುವರಿ ಬೇಕು ಅಂದರೆ ರಾಸಾಯನಿಕ ಗೊಬ್ಬರ ಕೂಡ, ಹೈಬ್ರಿಡ್ ಬೀಜ ಹಾಕಿರೋರು ರಾಸಾಯನಿಕ ಗೊಬ್ಬರನ ಹಾಕಿ ಹೆಚ್ಚು ಫಲವನ್ನು ಪಡಿಬೋದು. ನಾವು 60,000 ರೂಪಾಯಿ ತಿಂಗಳಿಗೆ ಬೇಕು ಎಂದು ನಮಗೆ ಅನಿಸಿದರೆ ಅಥವಾ ಬೇಕೇ ಬೇಕು ಅಂತ ಅನ್ನೋದು ಅಂದ್ಕೊಂಡ್ರೆ ರಾಸಾಯನಿಕ ಗೊಬ್ಬರನ ಹಾಕೋದು ತುಂಬ ಉತ್ತಮ ಆಗಿರುತ್ತೆ. ಔಷಧಿ ಕೂಡ ಸಿಂಪಡಣೆ ಮಾಡಬೇಕಾಗುತ್ತೆ ಎಲ್ಲ ಸಮಯದಲ್ಲೂ ಕೂಡ. ಇನ್ನು ಬೆಂಡೆಕಾಯಿ ಕೃಷಿಗೆ ಕೀಟ ಮತ್ತು ರೋಗಗಳ ನಿಯಂತ್ರಣ. ಸಾಮಾನ್ಯವಾಗಿ ಕೀಟಗಳು ಜಾಡಿಸ್, ಆಫೀಸ್, ಫಲಕೀಟ ಅಂತಂದೇಳಿ ಬರ್ತವೆ. ಅದನ್ನು ಬಿಟ್ಟು ನೊಣದ ಕಾಯಿಲೆ ಅಂತ ಕೂಡ ಬರುತ್ತೆ ಇತ್ತೀಚಿನ ದಿನಗಳಲ್ಲಿ. ಆಮೇಲೆ ಇದನ್ನ ನಿಯಂತ್ರಣ ಯಾವ ರೀತಿ ಮಾಡೋದು? ಸಾವಯವದರಾದರೆ ನೀಮ್ ಎಣ್ಣೆ ಸ್ಪ್ರೇ ಮಾಡ್ಬೋದು. ನೀಮ್ ಎಣ್ಣೆ ಅಂತ ಬರುತ್ತೆ, ಆಯಿಲ್, ಅದನ್ನು ಸ್ಪ್ರೇ ಮಾಡ್ಬೋದು. 5 ml 1 ಲೀಟರ್ಗೆ ಮಿಕ್ಸ್ ಮಾಡಿಕೊಂಡು ಸ್ಪ್ರೇನ ಮಾಡಬೇಕು. ಇನ್ನು ಅಗತ್ಯವಿದ್ದರೆ ನಾವು ಯಾರು ರಾಸಾಯನಿಕ ಮಾಡ್ತಾಯಿದ್ರೆ ಅದನ್ನು ಕೀಟನಾಶಕ ಬಳಸಿ ಕೂಡ ರೋಗ ನಿಯಂತ್ರಣ ಮಾಡ್ಬೋದು. ಇನ್ನು ರೋಗಗಳು, ಎಲ್ಲೋ ಮೊಸಾಯಿಕ್ ವೈರಸ್ ಅಂತ ಬರುತ್ತೆ, ಅದು ತುಂಬ ಮೋಸ್ಟ್ ಡೇಂಜರಸ್. ಇನ್ನು ಬೂದಿ ರೋಗ ಕೂಡ ತುಂಬ. ಇನ್ನೇನು ಪುಡಿ ಬೂದಿ ಅಂತ ಇದೆಯಲ್ವಾ, ಅದು ಬೂದಿ ರೋಗ. ಅದು ಎಲೆಗಳೆಲ್ಲ ಉದುರಿ ಇಡೀ ಗಿಡನೇ ಹಾಳು ಮಾಡ್ತಕ್ಕಂಥ ರೋಗ. ಇದು ತುಂಬ ಡೇಂಜರಸ್ ಆದಂಥ ರೋಗ. ಇದನ್ನು ಯಾವ ರೀತಿ ನಿಯಂತ್ರಣ ಮಾಡೋದು ಅನ್ನೋದಾದರೆ ರೋಗ ನಿರೋಧಕ ಶಕ್ತಿ ಹೊಂದಿರುವಂತಹ ಬೀಜಗಳನ್ನು ಬಳಸಬೇಕು. ಬಾಧಿತ ಗಿಡಗಳನ್ನು, ಆಯಿತಾ, ಆ ಬಾಧಿತ ಏನು ರೋಗ ಬಂದಿರುತ್ತಲ್ಲ ಆ ಗಿಡಗಳನ್ನು ಹೆಚ್ಚು ಕಿತ್ತು ಬಿಸಾಕಬೇಕು. ತುಂಬ ಆಗಿದ್ದರೆ ಸ್ಪ್ರೇ ಮಾಡಿ ನಿಯಂತ್ರಣ ಮಾಡ್ಬೋದು, ಅಥವಾ 1-2 ಆಗಿದ್ದರೆ ಅದು ಇಡೀ ಹೊಲ ತುಂಬ ಹರಡೋಕ್ಕೂ ಮುಂಚೆ ಅದನ್ನು ಕಿತ್ತು ಬಿಸಾಕಬೇಕು. ಇನ್ನು ಬಿತ್ತನೆ ಆಯಿತು ಹಾಗೂ ರೋಗ ನಿಯಂತ್ರಣದ ಬಗ್ಗೆ ಎಲ್ಲ ತಿಳ್ಕೊಂಡಾಯಿತು. ಈಗ ಕೊಯ್ಲು ಬಗ್ಗೆ ತಿಳಿದುಕೊಳ್ಳೋಣ. ಬಿತ್ತನೆ ಮಾಡಿದ 45ರಿಂದ 50 ದಿನಗಳ ನಂತರದಲ್ಲಿ ಕೊಯ್ಲು ಶುರು ಆಗಿಬಿಡುತ್ತೆ. ಕಡಿಮೆ ಅವಧಿಯ ಬೆಳೆ ಆಗಿರೋದ್ರಿಂದ ಬೇಗನೆ ಕೊಯ್ಲಿಗೆ ಬರುತ್ತೆ. 2ರಿಂದ 3 ದಿನಗಳಿಗೊಮ್ಮೆ ಕಾಯಿ ಕಡಿಬೇಕು. ಅಂದರೆ ಕಾಯಿನ ಕಟ್ ಮಾಡಿ ಸಣ್ಣದಿದ್ದಾಗ ಕಡಿಯುವುದರಿಂದ ಉತ್ತಮ. ಯಾಕಂದರೆ ಹೆಚ್ಚು ಉದ್ದ ಇದ್ದರೂ ಅಥವಾ ತೀರಾ ಕಡಿಮೆ ಇದ್ದರೂ ಕೂಡ ಮಾರ್ಕೆಟಲ್ಲಿ ಸೆಲ್ ಆಗೋದು ತುಂಬ ಕಡಿಮೆ, ಆಯಿತಾ. ಅದು ತುಂಬ ಬಲಿಯೋಕ್ಕೂ ಬಿಡಬಾರ್ದು, ಅಥವಾ ತೀರಾ ಎಳೆ ಇರೋದು ಕಟ್ ಮಾಡಬಾರ್ದು. ತೀರಾ ಎಳೆ ಕಾಯಿನ ನಾವು ಕಟ್ ಮಾಡಿ ಮಾರ್ಕೆಟ್ಗೆ ಕಳಿಸಿದಾಗ ತೂಕದಲ್ಲಿ ವ್ಯತ್ಯಾಸ ಆಗುತ್ತೆ, ಕಡಿಮೆ ತೂಕದ್ದು ಬರುತ್ತೆ. ನಾರ್ಮಲಾಗಿ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಕಡಿಮೆ ತೂಕ ಬರುತ್ತೆ. ಅಥವಾ ನಾವು ಬಲ್ತಾಗಿ ಏನಾದರೂ ತಗೊಂಡು 1 ದಿನ 3 ದಿನವೂ ತುಂಬ ದೂರ ಆಯಿತು, 1 ದಿನ ಬಿಟ್ಟು 1 ದಿನ, 2 ದಿನಕ್ಕೊಮ್ಮೆ ಅಥವಾ 1 ದಿನಕ್ಕೊಮ್ಮೆ ನಾವು ಬೆಂಡೆಕಾಯಿನ ಕಟ್ ಮಾಡಬೇಕಾಗುತ್ತೆ. ಇದು ಕೂಡ ನಮ್ಮ ಭೂಮಿ ಏನಿರುತ್ತಲ್ವ ಮಣ್ಣು, ಅದು ಆಧಾರವಾಗಿರುತ್ತೆ. ನೀರು ನಾವು ಹೆಚ್ಚೆಚ್ಚು ಬಿಟ್ಟಷ್ಟು ಕಾಯಿಗಳಲ್ಲಿ ಬೆಳವಣಿಗೆ ತುಂಬ ಸ್ಪೀಡಾಗಿರುತ್ತೆ, ಅದನ್ನು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಇನ್ನು ನಾವು ಜಾಸ್ತಿಯಾಗಿ ಏನಾದರೂ ಕಟ್ ಮಾಡಬೇಕಾದ್ರೆ ತುಂಬ ಬರ್ತಿದೆ ಅಂದರೆ ಆ ಸಮಯದಲ್ಲಿ ಅದನ್ನ ತೆಗೆದು ಹಾಕೋದ್ರಿಂದ ನಮಗೆ ಮಾರ್ಕೆಟ್ಗೆ ಹೋದಾಗ ಅದ್ರ ಬೆಳೆಗಳಲ್ಲಿ ಯಾವುದೇ ವ್ಯತ್ಯಾಸ ಆಗೋದಿಲ್ಲ, ತುಂಬ ಒಳ್ಳೆ ಬೆಲೆನೇ ಸಿಗುತ್ತೆ. ನಾವು ಯಾವುದೇ ಒಂದು ಬೆಳೆನ ಬೆಳೆದಾಗ ಆ ಮಾರ್ಕೆಟ್ ಯಾವ ರೀತಿಯಾಗಿ ಇದೆ ಅನ್ನೋದನ್ನು ತಿಳ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಇನ್ನು ಬೆಂಡೆಕಾಯಿ ಮಾರಾಟದ ಅಂದಾಜು ಲಾಭನ ಇವಾಗ ಒಂದು ಅಂದಾಜು ಮೊತ್ತ ನಾವು 60,000 ರೂಪಾಯಿ ಗಳಿಸ್ಬೇಕಂದ್ರೆ ಅಂದಾಜು ಯಾವ ರೀತಿಯಾಗಿ ರೇಟ್ ಇರಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಇನ್ನು 1 kgಗೆ ಅಂದಾಜು 25 ರೂಪಾಯಿ ಅಂತ ಅಂದ್ಕೊಳ್ಳೋಣ. ಇವತ್ತಿನ ರೇಟ್ಗಳಲ್ಲಿ ಹೆಚ್ಚೂ ಆಗ್ಬೋದು. 10 ರೂಪಾಯಿಯಿಂದ 60 ರೂಪಾಯಿಗಳ ತನಕ ನಾನು ಸೇಲ್ ಮಾಡಿದ್ದೀನಿ ಹೋಲ್ಸೇಲ್ ಆಗಿ. ಮಾರ್ಕೆಟಲ್ಲೇ ಹೋಲ್ಸೇಲ್ ಆಗಿ 60 ರೂಪಾಯಿವರೆಗೂ ಸೇಲ್ ಮಾಡಿದ್ದೀನಿ. ಇನ್ನು ನಾವು ಅಂದಾಜು ಒಂದು 25 ರೂಪಾಯಿ ಅಂತ ತಗೊಳ್ಳೋಣ. ಒಂದು ಮನ ಮಾರ್ಕೆಟಲ್ಲಿ ಮಣ ಅನ್ನೋದು ನಡೆಯುತ್ತೆ, 12 kg ಇರುತ್ತೆ. ಒಂದು ಮನಕ್ಕೆ 300 ರೂಪಾಯಿ ಅಂತ ಅಂದ್ಕೊಂಡ್ರು ಕೂಡ ಒಂದು ಎಕರೆ ಪ್ರದೇಶದಲ್ಲಿ ಒಂದು ಬಾರಿ ಕಟಾವು ಮಾಡಿದಾಗ ಕನಿಷ್ಠ ನಾವೇನು ಕಡಿಮೆ ಬೆಳೆ ಸರಿಯಾಗಿಲ್ಲ, ಯಾವುದೋ ಒಂದು ರೋಗದಿಂದ ಬಾಧಿತ ಆಗೈತಿ ಅಂದರೂ ಕೂಡ 180ರಿಂದ 250 kg ಕನಿಷ್ಠ ಬಂದೇ ಬರುತ್ತೆ, ಆಯಿತಾ. ಅದರಲ್ಲಿ ನಾವು ಒಂದು 200 kg ತೊಗೊಳ್ಳೋಣ. ಕನಿಷ್ಠ ಒಂದು ಎಕರೆ ಪ್ರದೇಶದಲ್ಲಿ ಹಾಕಿದ್ರೆ 200 kg ಇನ್ನೂ ಕಡಿಮೆನೇ, ಒಂದು 3ರಿಂದ 3.5 ಕ್ವಿಂಟಾಲ್, ಆಯಿತಾ. ಕನಿಷ್ಠವಾಗಿ ಇಷ್ಟು ತೊಗೊಂಡ್ರು ಕೂಡ ಅಷ್ಟು 3-3.5 ಅಂತೂ ಕಡ್ಡಾಯವಾಗಿ ಬಂದೇ ಬರುತ್ತೆ, ಆಯಿತಾ. ಇನ್ನು 200 kg ನಾವು ತೊಗೊಂಡ್ರೆ 200 × 25 5,000 ರೂಪಾಯಿ ಆಗುತ್ತೆ. ಇನ್ನು ಮಾರ್ಕೆಟ್ ಕಮಿಷನ್, ನಾವೇನು ಮಾರ್ಕೆಟ್ಗೆ ಹೋಗ್ತೀವಲ್ಲ ನೇರವಾಗಿ ರೈತರಿಗೆ ಮಾರಾಟ ಮಾಡೋಕ್ಕಾಗಲ್ಲ, ಅಲ್ಲಿ ದಲ್ಲಾಳಿಗಳಿರ್ತಾರೆ, ಒಂದು ಅಂಗಡಿಗಳಿರ್ತವೆ, ಅವರಿಗೆ ನಾವು ಸೆಲ್ ಮಾಡಿದರೆ ಅವರು ನಮ್ಮ ರೈತರಿಂದ ಖರೀದಿ ಮಾಡಿ ಮತ್ತು ಇವರಿಗೆ ಮಾರ್ಕೆಟಲ್ಲಿ ಮಾರ್ತಕ್ಕಂಥ ಅಂಗಡಿಗಳಿಗೆ ಕಳಿಸ್ತಾರೆ. ಆ ಅಂಗಡಿಗಳಿಗೆ ಕಳಿಸ್ಬೇಕಾದ್ರೆ
ಒಂದು 10% ಕಮಿಷನ್ನ ಅವ್ರು ತೊಗೋತಾರೆ. ಇದು ಕೆಲವೊಂದು ಕಡೆ ಡಿಪೆಂಡ್ ಆಗಿರುತ್ತೆ, ಕಡಿಮೆನೇ ಇರ್ಬೋದು ಅಥವಾ ಜಾಸ್ತಿನೇ ಇರ್ಬೋದು. ಒಂದು ₹500 ತೆಗೆಯೋಣ ಅದಕ್ಕೆ. ಇನ್ನು ಸಾಗಾಟ ವೆಚ್ಚ, ನಾವು 1 ಕ್ವಿಂಟಾಲ್ ಅಂದರೆ ನಮ್ಮ ದೂರ ಯಾವ ರೀತಿ ಇರುತ್ತೆ, ನಾವೀಗ ಒಂದು 5-6 ಕಿಲೋಮೀಟರ್ ದೂರದಲ್ಲಿ ನಮಗೆ ಮಾರ್ಕೆಟ್ ಸಿಗುತ್ತೆ ಅಂದರೆ ಅದಕ್ಕೆ ಇನ್ನೂ ಕಡಿಮೆ ಮೊತ್ತ ಆಗ್ಬೋದು, ಅಥವಾ ಒಂದು 23 ಕಿಲೋಮೀಟರ್ ದೂರದಲ್ಲಿ ಮಾರ್ಕೆಟ್ ಇದೆ ಅಂದರೆ ಸ್ವಲ್ಪ ಹೆಚ್ಚು ಆಗ್ಬೋದು. ಇನ್ನು ಲೇಬರ್ ಖರ್ಚು, ನಾವು ಮಾಡ್ತಾ ಇರೋದು ಒಂದು ಸಿಂಪಲ್ ಆಗಿರೋ ಬೆಳೆ ಆಗಿರೋದ್ರಿಂದ ನಮಗೆ ಹೆಚ್ಚು ಲೇಬರ್ ಇದಕ್ಕೆ ಅವಶ್ಯಕತೆ ಇರೋದಿಲ್ಲ, ಮನೆಯವರೇ ಮಾಡ್ಕೋಬೋದು. ಅಥವಾ ನೀವು ಮನೆಯವ್ರು ಬಿಟ್ಟು ಲೇಬರ್ ಮಾಡ್ಕೋತೀವಿ ಅಂದರೆ 1-2 ಲೇಬರ್ ಆದರೆ ಸಾಕಾಗುತ್ತೆ. ಅದಕ್ಕೆ ಇದೆಲ್ಲ ಸೇರಿಸಿ ಒಂದು ₹1000 ತೆಗೆದುಬಿಡೋಣ. ನೀನು ಸರಾಸರಿಯಾಗಿ ನಮಗೆ ₹4000 ಒಂದು ದಿನಕ್ಕೆ ಉಳಿಯುತ್ತೆ. ಆಯಿತಾ? ಈ ₹4000ನ ತಿಂಗಳಿಗೆ ಎಷ್ಟಾಗುತ್ತೆ? ಇನ್ನು 30 ದಿನ ಅಂತೂ ಹರಿಯೋಕೆ ಆಗೋದಿಲ್ಲ, ಅದು ನಿಮ್ಮ ಗಮನದಲ್ಲಿ ಇರಬೇಕು. ಒಂದು ದಿನ ಬಿಟ್ಟು ಒಂದು ದಿನ ಹರಿಯೋದ್ರಿಂದ ಅಥವಾ 2 ದಿನಕ್ಕೊಮ್ಮೆ ಹರಿಯೋದ್ರಿಂದ ನಮಗೆ ಸಮಯ ಸಿಗೋದೇ ಕೇವಲ 15 ದಿನ. ಇನ್ನು ಉಳಿದಿರುವ ಅಂದಾಜು ಮೊತ್ತ ₹4000. ತಿಂಗಳಿಗೆ 15 ಬಾರಿ ಕಟಾವು ಕಡ್ಡಾಯವಾಗಿ ಮಾಡಲೇಬೇಕು. ಒಂದು ದಿನ ಬಿಟ್ಟರು ಕೂಡ ಬೆಂಡೆಕಾಯಿ ತುಂಬ ದೊಡ್ಡದಾಗಿ ಬಲ್ತೋಗಿ ಮಾರ್ಕೆಟಲ್ಲಿ ಸೆಲ್ ಆಗೋದಿಲ್ಲ, ಏನಕ್ಕೆ ಯೂಸೇ ಆಗೋದಿಲ್ಲ ಅದು. ಸೊ ಹಂಗಾಗಿ ಕಡ್ಡಾಯವಾಗಿ 15 ಬಾರಿ ಕಟಾವು ಮಾಡಲೇಬೇಕಾಗುತ್ತೆ. ಆಯಿತಾ? 15 ದಿನ 4000 ಇಂಟು 15 ₹60,000 ನಿಮಗೆ ಎಲ್ಲ ಖರ್ಚುಗಳನ್ನು ತೆಗೆದು. ಆಯಿತಾ? ಎಲ್ಲ 75,000 ಆಗುತ್ತೆ ನಾವು ರೆಗ್ಯುಲರ್ ಗ್ರಾಸ್ ಆಗಿ ತೊಗೊಂಡ್ರೆ. ಆದರೆ ₹15,000 ಖರ್ಚೇ ತೆಗೆದ್ರು ಕೂಡ ₹60,000 ನಿಮಗೆ ಒಂದು ತಿಂಗಳಿಗೆ, ಪ್ರತಿ ತಿಂಗಳಿಗೆ ಉಳಿದುಕೊಳ್ಳುತ್ತೆ. ಸರಿಯಾಗಿ ಮೇಂಟೈನ್ ಮಾಡಿದರೆ 2 ತಿಂಗಳು ಬರುತ್ತೆ. ಇನ್ನೂ ಚೆನ್ನಾಗಿ ಮೇಂಟೈನ್ ಮಾಡಿದರೆ 3 ತಿಂಗಳವರೆಗೂ ಕೂಡ ಬೆಳೆದಿರೋದು ಉದಾಹರಣೆಗಳು ಉಂಟು. ಆಯಿತಾ? ಬೀಜಗಳ ಮೇಲೆ ಡಿಪೆಂಡ್ ಆಗಿರುತ್ತೆ, ಎಷ್ಟು ದಿನಗಳ ಬಾಳಿಕೆ ಬರಬೇಕು ಅನ್ನೋದು ಬೀಜಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನು ₹1,20,000ವರೆಗೂ ಸರಾಸರಿ ಅಂದಾಜು ಉಳಿಯುತ್ತೆ, ಇನ್ನೂ ಹೆಚ್ಚು ಉಳಿಬೋದು. ಇನ್ನು ಇದಾದಮೇಲೆ ಇನ್ನು ಉತ್ಪಾದನೆಯಲ್ಲಿ 40-60 ಕ್ವಿಂಟಲ್ ಕೂಡ ಬರುತ್ತೆ. ಮಾರ್ಕೆಟ್ ಬೆಲೆ ₹20-60 ಕೂಡ ಇರುತ್ತೆ. ಅದು ಅಲ್ಲಿನಿರ್ತಕ್ಕಂಥ ಸ್ಥಳ, ಸಮಯದ ಆಧಾರವಾಗಿರುತ್ತೆ. ಯಾವ ರೀತಿ ಅಂದರೆ ಕೆಲವೊಂದು ಹಬ್ಬದ ಸಂದರ್ಭದಲ್ಲಿ ಬೆಂಡೆಕಾಯಿ ಬೆಲೆ ಕುಸಿತ ಆಗುತ್ತೆ, ಕೆಲವೊಂದು ಸಂದರ್ಭದಲ್ಲಿ ಹೆಚ್ಚಾಗುತ್ತೆ. ಇಲ್ಲಿ ಲಾಭ ಬೇಕಂದರೆ ಸರಿಯಾದ ನಿರ್ವಹಣೆಯನ್ನು ಈ ಬೆಂಡೆಕಾಯಲ್ಲಿ ಮಾಡಬೇಕಾಗುತ್ತೆ, ಅದು ರೈತರಿಗೆ ಗೊತ್ತಿರುತ್ತೆ. ಇನ್ನು ಮುಖ್ಯ ಸಲಹೆಗಳು ಏನಪ್ಪ ಅಂದರೆ ಉತ್ತಮ ಗುಣಮಟ್ಟದ ಬೀಜವನ್ನು ಬಳಸಬೇಕು, ನಿಯಮಿತವಾಗಿ ಕೀಟ ನಿಯಂತ್ರಣ ಮಾಡಿ. ಆಯಿತಾ? ಹೆಚ್ಚು ನೀರು ಕೊಡಬೇಕು, ಮಾರುಕಟ್ಟೆ ದರದ ಬಗ್ಗೆ ಮಾಹಿತಿ ಪಡಿತಿರಬೇಕು, ರೋಗದ ಬಗ್ಗೆ ಆಲಸ್ಯ ಮಾಡಬೇಕು. ಇದೇನು ಇನ್ನೂ ಸ್ವಲ್ಪನೇ ಇದೆ. ಆಯಿತಾ? ಈ ಸ್ವಲ್ಪನೇ ಇನ್ನೇನು ಇಷ್ಟು ತೊಗೊಳೋದ್ರವರೆಗೂ ನಾವು ಸುಮ್ಮನೆ ಕೂತ್ಕೊಳ್ಳೋದು ತಪ್ಪಾಗುತ್ತೆ. ಆ ಸಮಯದಲ್ಲಿ ನಾವು ಆಲಸ್ಯ ಮಾಡೋಕ್ಕೆ ಹೋಗ್ಬಿಡ್ದು, ಅದನ್ನ ಆ ಸಮಯದಲ್ಲಿ ನಿಯಂತ್ರಣ ಮಾಡಬೇಕು. ಆವಾಗ ಮಾತ್ರ ಈ ಬೆಂಡೆಕಾಯಿ ಬೆಲೆಯಲ್ಲಿ ಅಥವಾ ಬೆಳೆಯಲ್ಲಿ ಉತ್ತಮವಾದ ಲಾಭನ ಪಡಿಬೋದು. ಧನ್ಯವಾದಗಳು.